ಎರಡೂ ಅವರೇ ಮಾಡಿದ್ದು. ಫಲಾನುಭವಿಗಳಿಗೆ 4 ವರ್ಷದಿಂದ ಅನುದಾನಗಳ ಹಂಚಿಕೆ ಮಾಡಿಲ್ಲ. ಹಂಚಿಕೆ ಮಾಡಿ ಅಂದರೆ ಈ ರೀತಿ ಮಾಡ್ತಾರೆ. ಈ ರೀತಿ ನನಗೆ ಕಾಣಿಸ್ದಂಗೆ ಒಂದು ಕೇಸು ಪಾಪ ಫಲಾನುಭವಿಗಳಿಗೆ ಎಷ್ಟು ಜನಕ್ಕೆ ಅನ್ಯಾಯ ಆಗಿರುತ್ತೆ. ಸುರಾಳ್ಕರ್ ಸರ್ ಬರ್ತದೆ, ಸುರಾಳ್ಕರ್ ಸರ್ ಅವ್ರಿಗೆ ಮತ್ತೆ DC ಗೆ ಕೊಡಿಸ್ತೀವಿ ಅಂತ ಹೇಳಿದ್ರು ಪೊಲೀಸ್ನವರು. ನಾವು ಬೇಡ ಅಂತ ಹೇಳಿದ್ವಿ. ತಾವಾಗಿದ ತಕ್ಷಣ ನಾವು ಒಪ್ಕೊಂಡು ತಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ನಮ್ಮ BBMP ತುಂಬಾ ಕಮ್ಮಿ ಸರ್. ನಿಮ್ಮನ್ನು ನೋಡಿದ್ಮೇಲೆ ನಾವು ಅವತ್ತೇ ಹೇಳಿದೆ ಸರ್, ನಿಮ್ಮನ್ನು ನೋಡಿದ್ರೆ ರಂಜಿತ್ ಸರ್ ನಾವು ನೋಡ್ದಂಗೆ ಆಯ್ತು ಸರ್. ನಮಗೆ ಅವರು ಅಷ್ಟು ಕೆಲಸ ಮಾಡ್ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ವೆರಿಫೈ ಮಾಡಿ ಒಂದು ನಿಮ್ಮ ಹಂತದಲ್ಲಿ ಏನಾದ್ರು ವೆರಿಫಿಕೇಶನ್ ಮಾಡಿ ಸರ್. ಈಗಲೇ ಲೆಟರ್ ಹಾಕ್ತೀನಿ ಎಲ್ಲ. ಸುಧಾಕರ್ ಅವ್ರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನನ್ನ ಬಾಯಲ್ಲಿ ಹೇಳ್ಬಿಟ್ಟು. ಇಂದಿರಾ ಗಾಂಧಿಯಿಂದ 9 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್. ಅದ್ರಲ್ಲಿ ಆಲ್ರೆಡಿ ಅವ್ರು ಪೇಮೆಂಟ್ ಮಾಡಿರೋದಕ್ಕೆ ಏನು 1/5/2025 ಏನು ನೇಮಕಾತಿ ಪತ್ರನ ಜಾರಿಗೆ ಸರ್ಕಾರದಿಂದ ಅನುಮೋದನೆ ಪಡೆದ್ರು, ಅದನ್ನು ಪೌರ ಕಾರ್ಮಿಕರಿಗೆ ಯಾವುದೇ ರೀತಿ ಷರತ್ತು ಹಿಡದೆ ನೇರವಾಗಿ ಅವ್ರ ನೇಮಕಾತಿ ಪತ್ರಗಳನ್ನ ಅವ್ರಿಗೆ ತಲುಪಿಸ್ಬೇಕನ್ನೋದು ಒಂದು ಮೊದಲನೇ ಷರತ್ತು. ಎರಡನೇ ಷರತ್ತು ಬಂದ್ಬಿಟ್ಟು ನಮ್ಮದು ಇದು ಏನು SCP TSP ಏನಿದೆ ಅನುದಾನ ಇದೆ, ಪ್ರತಿಯೊಂದು SC SCಗಳಿಗೂ ಅದನ್ನು ಅನುದಾನನ ಹಂಚಿಕೆ ಮಾಡಬೇಕು ಅನ್ನೋದು ಎರಡನೇ ಷರತ್ತು. ಮೂರನೇದು 4 ವರ್ಷದಿಂದ SC SC ಕಾರ್ಯಕ್ರಮಗಳು ಅಂದರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾವುದೇ ರೀತಿ ಜಾರಿಗೆ ತರದೇ ಇರೋದ್ರಿಂದ ದಯವಿಟ್ಟು ಅದನ್ನು ಪ್ರತಿಯೊಂದು ಫಲಾನುಭವಿಗೂ ತರಿಸ್ಬೇಕು ಅನ್ನೋದನ್ನ ಮೂರನೇ ಷರತ್ತು. 4ನೇ ಷರತ್ತು ಏನಂದರೆ ಅರ್ಜಿಗಳನ್ನ ಯಾರು ಸಲ್ಲಿಸಿರ್ತಾರೆ ಅವ್ರನ್ನ ನ್ಯಾಯಯುತವಾಗಿ ಪರಿಶೀಲನೆ ಮಾಡಿ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ